6ನೇ ತರಗತಿ ತಿಳಿಕನ್ನಡ ಪಠ್ಯಪುಸ್ತಕ ಪಾಠ 14 ವೀರರಾಣಿ ಕೆಳದಿ ಚೆನ್ನಮ್ಮ. ಬನ್ನಿ ಈ ಪಾಠದ ಮೂಲಕ ಚೆನ್ನಮ್ಮ ಎಲ್ಲಿ ಆಳುತ್ತಿದ್ದಳು, ಜಂಗಮ ವೇಷಧಾರಿ ಯಾರು, ರಾಜಾರಾಮನು ಯಾರ ಮಗ, ಶಂಭಾಜಿಯನ್ನ ಸೆರೆ ಹಿಡಿದು ಕೊಲ್ಲಿಸಿದವರು ಯಾರು, ರಾಜಾರಾಮನಿಗೆ ಯಾರೂ ರಕ್ಷಣೆ ನೀಡಲಿಲ್ಲ ಏಕೆ, ಔರಂಗಜೇಬ ಏಕೆ ಕೋಪಗೊಳ್ತಾನೆ, ಸಿದ್ದಪ್ಪ ಶೆಟ್ಟರು ಸಭೆಯ ತೀರ್ಮಾನ ಏನೆಂದು ಹೇಳ್ತಾರೆ, ಸೇನಾಧಿಪತಿ ಬಂದು ಹೇಳಿದ್ದು ಏನು, ರಾಜಾರಾಮನು ರಾಣಿ ಚೆನ್ನಮ್ಮನಿಗೆ ಸಭೆಯಲ್ಲಿ ಏನೆಂದು ಹೇಳಿಕೊಂಡನು, ಬೇಹುಗಾರರು ಬಂದು ರಾಣಿಯವರಿಗೆ ಹೇಳಿದ್ದು ಏನು, ಮೊಘಲರ ಸೇನೆ ಕಾಡಿನಲ್ಲಿ ಭಯಭೀತರಾಗಲು ಕಾರಣ ಏನು, ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ. 6ನೇ ತರಗತಿ ತಿಳಿಕನ್ನಡ ಪಠ್ಯಪುಸ್ತಕ ಪಾಠ 14 ವೀರರಾಣಿ ಕೆಳದಿ ಚೆನ್ನಮ್ಮ. ಮಕ್ಕಳು, ನಮ್ಮ ದೇಶದಲ್ಲಿ ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೊದಲಾದವರನ್ನ ನಾವು ಆಗಾಗ ನೆನೆಯುತ್ತಲೇ ಇರುತ್ತೇವೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನೃತ್ಯ, ಸಂಗೀತ, ಪ್ರಜಾರಕ್ಷಣೆಗಾಗಿ ಪ್ರಸಿದ್ಧಿ ಪಡೆದ ಮಹಿಳೆಯರನ್ನ ನಾವು ಕಂಡಿದ್ದೇವೆ. ನಾಡಿನ ರಕ್ಷಣೆಗಾಗಿ ಕನ್ನಡ ನಾಡಿನಲ್ಲಿ ಹೋರಾಡಿದವರ ಬಗ್ಗೆ ವಿಚಾರ ಮಾಡಿದ್ದೇವೆ. ಕನ್ನಡದ ಪರಂಪರೆ ಉಳಿಸಿದ ಕೆಳದಿ ಚೆನ್ನಮ್ಮ ಆಶ್ರಯ ಬೇಡಿ ಬಂದವರಿಗೆ ಆಶ್ರಯ ನೀಡ್ತಾಳೆ. ಅದಕ್ಕಾಗಿ ಮೊಘಲರ ದೊಡ್ಡ ಸೈನ್ಯದೊಂದಿಗೆ ಯುದ್ಧ ಮಾಡಿ ಗೆಲ್ಲುತ್ತಾಳೆ. ಕೊಟ್ಟ ಮಾತು ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾಳೆ. ಈ ರೋಚಕ ಪ್ರಸಂಗವೇ ವೀರರಾಣಿ ಕೆಳದಿ ಚೆನ್ನಮ್ಮ ಪಾಠದ ಸಾರಾಂಶ. ಕೆಳದಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಂದು ಗ್ರಾಮ. ಅಲ್ಲಿ ವೀರರಾಣಿ ಕೆಳದಿ ಚೆನ್ನಮ್ಮ ಆಳುತ್ತಿದ್ದಳು. ಈಕೆ ಈ ರಾಜ್ಯದ ಕೀರ್ತಿಯನ್ನ ದಶ ದಿಕ್ಕುಗಳಿಗೂ ಹಬ್ಬಿಸಿದ್ದಳು. ಇವಳು ಶಿಕಾರಿಪುರ ತಾಲೂಕು ಕೋಟಿಪುರ ಗ್ರಾಮದ ಸಿದ್ದಪ್ಪ ಶೆಟ್ಟಿ ಎಂಬಾತನ ಮಗಳು, ಸೋಮಶೇಖರ ನಾಯಕನ ಮಡದಿ. ಈಕೆಯ ರಾಜಾಡಳಿತದ ಕಾಲ ಕ್ರಿಸ್ತಶಕ 1672 1697. ದೃಶ್ಯ 1. ರಾಜಸ್ಥಾನದ ದೃಶ್ಯ. ಆಸ್ಥಾನದಲ್ಲಿ ಚೆನ್ನಮ್ಮ ಪ್ರಜೆಗಳ ಕಷ್ಟ, ಸುಖ ಹಾಗೂ ದೂರು ದುಮ್ಮಾನಗಳನ್ನ ಆಲಿಸುತ್ತಿರ್ತಾಳೆ. ಸರತಿ ಸಾಲಿನ ಕೊನೆಯಲ್ಲಿ ಇಬ್ಬರು ಜಂಗಮರು ನಿಂತಿರ್ತಾರೆ. ಚೆನ್ನಮ್ಮ: ಏನು ಜಂಗಮರೇ, ಏನು ನಿಮ್ಮ ಸಮಸ್ಯೆ? ಜಂಗಮ ವೇಷಧಾರಿ: ನಾವು ಜಂಗಮರಲ್ಲ ತಾಯಿ, ನಾನು ಛತ್ರಪತಿ ಶಿವಾಜಿಯವರ ಮಗ ರಾಜಾರಾಮ. ಚೆನ್ನಮ್ಮ ಅಚ್ಚರಿಯಿಂದ: ಏನು, ನೀವು ಛತ್ರಪತಿ ಶಿವಾಜಿಯವರ ಮಕ್ಕಳೇ? ನನ್ನಿಂದೇನಾಗಬೇಕು? ಬನ್ನಿ ಕುಳಿತುಕೊಳ್ಳಿ. ಆಸನ ತೋರಿಸುವಳು. ರಾಜಾರಾಮ ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ಇನ್ನುಳಿದವರು ಹಿಂದೆ ಹಾಗೆಯೇ ನಿಂತುಕೊಂಡಿದ್ದಾರೆ. ರಾಜಾರಾಮ: ತಾಯಿ, ಆ ದುಷ್ಟ ಔರಂಗಜೇಬನು ನನ್ನ ಸೋದರ ಶಂಭಾಜಿಯನ್ನ ಸೆರೆ ಹಿಡಿದು ಕ್ರೂರತನದಿಂದ ಕೊಲ್ಲಿಸಿಬಿಟ್ಟ. ಈಗ ನನ್ನನ್ನು ಕೊಲ್ಲಿಸಬೇಕೆಂದು ಹೊಂಚು ಹಾಕಿದ್ದಾನೆ. ನಮ್ಮ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಸೈನ್ಯವನ್ನ ಕಳಿಸಿದ್ದಾನೆ. ಈಗಾಗಲೇ ಕೆಲವು ಕೋಟೆಗಳು ಇವನ ಕೈವಶವಾಗಿವೆ. ಶತ್ರುಗಳ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದಿದ್ದೇವೆ. ನಮಗೆ ರಕ್ಷಣೆ ಕೊಡಿ. ಚೆನ್ನಮ್ಮ: ಬೇರೆ ರಾಜರಾರು ನಿಮ್ಗೆ ರಕ್ಷಣೆ ನೀಡಲಿಲ್ಲವೇ? ರಾಜಾರಾಮ: ಇಲ್ಲ ತಾಯಿ, ಆ ದುಷ್ಟ ಔರಂಗಜೇಬನ ಕೋಪಕ್ಕೆ ಹೆದರಿ ರಕ್ಷಣೆ ನೀಡಲು ನಿರಾಕರಿಸಿದರು. ಆತನ ವೈರತ್ವ ಕಟ್ಟಿಕೊಳ್ಳುವುದು ಯಾರಿಗೂ ಸುಲಭದ ಮಾತಲ್ಲ. ಚೆನ್ನಮ್ಮ: ಇರಲಿ, ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ನೀಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತೇವೆ. ನಿಮಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ಚೆನ್ನಮ್ಮ ತಿಮ್ಮಣ್ಣ ನಾಯಕರತ್ತ ತಿರುಗಿ: ತಿಮ್ಮಣ್ಣ ನಾಯಕರೇ, ಇವರನ್ನು ನಮ್ಮ ಅತಿಥಿ ಗೃಹಕ್ಕೆ ಕರೆದೊಯ್ಯಿರಿ. ತಕ್ಕ ವ್ಯವಸ್ಥೆ ಮಾಡಿರಿ. ತದನಂತರ ಆಲೋಚನೆ ಮಾಡೋಣ ಎಂದಳು. ಅದಕ್ಕೆ ತಿಮ್ಮಣ್ಣ ನಾಯಕ: ಆಗಲಿ ತಾಯಿ ಎಂದ. ರಾಜಾರಾಮ: ನಿಮ್ಮ ಔದಾರ್ಯ ದೊಡ್ಡದು ತಾಯಿ, ನಿಮಗೆ ನಾನು ಕೃತಜ್ಞ ಎನ್ನುತ್ತಾನೆ. ಎಲ್ಲರೂ ಹೊರಡುವರು. ತೆರೆ ಬೀಳುವುದು. ದೃಶ್ಯ 2. ಕೆಳದಿ ಸಂಸ್ಥಾನ ರಾಜಸಭೆ ನಡೆಯುತ್ತಿರುವ ದೃಶ್ಯ. ಚೆನ್ನಮ್ಮ ಸಿಂಹಾಸನದಲ್ಲಿ ಆಸೀನಳಾಗಿದ್ದಾಳೆ. ಚೆನ್ನಮ್ಮ: ತಿಮ್ಮಣ್ಣ ನಾಯಕರೇ, ರಾಜಾರಾಮನಿಗೆ ಆಶ್ರಯ ನೀಡುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಿಮ್ಮಣ್ಣ ನಾಯಕ:
ಅಮ್ಮ, ನೆನಪು ಮಾಡಿಕೊಳ್ಳಿ, ಶಿವಾಜಿ ಮಹಾರಾಜರು ನಮ್ಮ ರಾಜ್ಯದ ವ್ಯಾಪಾರ ಕೇಂದ್ರಗಳಾದ ಕುಂದಾಪುರ, ಗೋಕರ್ಣಗಳ ಮೇಲೆ ದಾಳಿ ಮಾಡಿದರು. ಅಲ್ಲಿ ನಮಗೆ ಸೇರಬೇಕಾಗಿದ್ದ ತೆರಿಗೆ ಹಣವನ್ನ ಕಿತ್ತುಕೊಂಡು ಹೋಗಿದ್ದರು. ಅದಕ್ಕೆ ಚೆನ್ನಮ್ಮ, ನಿಜ ತಿಮ್ಮಣ್ಣ ನಾಯಕರೇ. ಸಬ್ನಮಿಸ ಕೃಷ್ಣಪ್ಪಯ್ಯನವರೇ, ನಿಮ್ಮದೇನು ಅಭಿಪ್ರಾಯ ಎಂದರು. ಅದಕ್ಕೆ ಕೃಷ್ಣಪ್ಪಯ್ಯ, ತಾಯಿ, ನಾವೀಗ ರಾಜಾರಾಮರಿಗೆ ಆಶ್ರಯ ನೀಡುವುದು ಕಷ್ಟಕರ. ಔರಂಗಜೇಬನಿಗೆ ತಿಳಿದರೆ ಆತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ. ಆತನದು ಬಲಾಢ್ಯ ಸೈನ್ಯ, ನಮ್ಮದು ಚಿಕ್ಕ ಸೈನ್ಯ ಎಂದನು. ಅದಕ್ಕೆ ಚೆನ್ನಮ್ಮ, ನೀವೇನು ಹೇಳುತ್ತೀರಿ ಅಪ್ಪಾಜಿ? ಸಿದ್ದಪ್ಪ ಶೆಟ್ಟಿಯವರತ್ತ ನೋಡಿ ಹೇಳುತ್ತಾರೆ. ಆಗ ಸಿದ್ದಪ್ಪ ಶೆಟ್ಟಿ, ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ದುಷ್ಟರಿಗೆ ಹೆದರಿ ಹಿಂದೆ ಸರಿಯುವುದಕ್ಕಿಂತ ಮುಂದುವರಿದು ಹೋರಾಡುವುದೇ ಲೇಸು ಎಂದರು. ಅದಕ್ಕೆ ಚೆನ್ನಮ್ಮ, ಅಪ್ಪಾಜಿ ಹೇಳುವುದು ನಿಜ. ಈಗ ರಾಜಾರಾಮರು ನಮ್ಮಲ್ಲಿ ಆಶ್ರಯ ಬೇಡಿ ಬಂದಿದ್ದಾರೆ. ಅವರಿಗೆ ರಕ್ಷಣೆ ನೀಡುವುದು ನಮ್ಮ ರಾಜಧರ್ಮ. ಇದೇ ಕನ್ನಡಿಗರ ಪರಂಪರೆ. ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು. ನಮ್ಮ ಧರ್ಮವೇ ನಮ್ಮೆಲ್ಲರನ್ನು ರಕ್ಷಿಸುತ್ತದೆ ಎಂದಳು. ಅದಕ್ಕೆ ತಿಮ್ಮಣ್ಣ ನಾಯಕ, ಹೌದು ತಾಯಿ, ನಿಮ್ಮ ಮಾತು ನಿಜ, ಹಾಗೆ ಆಗಲಿ ಎಂದ. ಸೈನಿಕ ಬಂದು, ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮನ್ನು ತುರ್ತಾಗಿ ಭೇಟಿಯಾಗಲು ಬೇಹುಗಾರನೊಬ್ಬ ಕಾಯುತ್ತಿದ್ದಾನೆ, ಕಳಿಸಿಕೊಡಲೇ ಎಂದ. ಅದಕ್ಕೆ ಚೆನ್ನಮ್ಮ, ಕಳಿಸಿ ಎಂದಳು. ಬೇಹುಗಾರ ಒಳಗೆ ಬರ್ತಾನೆ. ನಮಸ್ಕಾರ ಮಾಡಿ, ತಾಯಿ, ಒಂದು ಆಘಾತಕಾರಿ ಸುದ್ದಿ ಎನ್ನುತ್ತಾನೆ. ಅದಕ್ಕೆ ಚೆನ್ನಮ್ಮ, ಪರವಾಗಿಲ್ಲ ಹೇಳಿ ಎನ್ನುತ್ತಾಳೆ. ಬೇಹುಗಾರ ಹೇಳ್ತಾನೆ, ತಾವು ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದನ್ನ ಕೇಳಿ ಔರಂಗಜೇಬನು ಬಹಳ ಕೋಪಗೊಂಡಿದ್ದಾನೆ. ರಾಜ್ಯವನ್ನ ಮುತ್ತಲು ಸೇನೆ ಕಳುಹಿಸಿದ್ದಾನೆ. ರಾಜಾರಾಮನನ್ನು ಔರಂಗಜೇಬನಿಗೆ ಒಪ್ಪಿಸಬೇಕಂತೆ, ಇಲ್ಲವೇ ಯುದ್ಧಕ್ಕೆ ಸಿದ್ಧತೆ ಎಂದನು. ಅದಕ್ಕೆ ಚೆನ್ನಮ್ಮ, ಹೀಗೋ, ರಾಜಾರಾಮನಿಗೆ ಈಗಲೇ ಆಶ್ರಯ ನೀಡಿದ್ದಾಗಿದೆ. ಅವರನ್ನು ಒಪ್ಪಿಸುವುದು ಸಾಧ್ಯವಿಲ್ಲ. ಶರಣಾಗತರನ್ನು ರಕ್ಷಿಸುವುದು ಕನ್ನಡಿಗರ ವೀರ ಪರಂಪರೆ ಎಂದು ಕೃಷ್ಣಪ್ಪಯ್ಯನವರತ್ತ ತಿರುಗಿ, ಇದಕ್ಕೇನು ಮುಂದಿನ ದಾರಿ ಕೃಷ್ಣಪ್ಪಯ್ಯನವರೇ ಎಂದಳು. ಅದಕ್ಕೆ ಕೃಷ್ಣಪ್ಪಯ್ಯ, ತಾಯಿ, ನಾವು ಕನ್ನಡಿಗರು ಕಲಿತನದಿಂದ ಕಾದಾಡೋಣ. ಜಯಾಪಜಯಗಳು ಶಿವನಿಚ್ಛೆ. ಯುದ್ಧವೊಂದೇ ನಮಗೆ ಉಳಿದಿರುವ ದಾರಿ ಎಂದರು. ಅದಕ್ಕೆ ತಿಮ್ಮಣ್ಣ ನಾಯಕ, ಮಹಾರಾಣಿಯವರೇ, ಕೃಷ್ಣಪ್ಪಯ್ಯ ಹೇಳಿದ ಮಾತು ಸತ್ಯ. ಯುದ್ಧಕ್ಕೆ ಆದೇಶ ನೀಡಿರಿ, ಕನ್ನಡಿಗರ ಕಲಿತನ ತೋರಿಸೋಣ ಎಂದನು. ಅದಕ್ಕೆ ಸಿದ್ದಪ್ಪ ಶೆಟ್ಟಿ, ಮಗಳೇ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸಭೆಯ ತೀರ್ಮಾನವೆಂದು ಕಾಣುತ್ತದೆ. ಅದಕ್ಕೆ ಚೆನ್ನಮ್ಮ, ಸೇನಾ ನಾಯಕರೇ, ಮಂತ್ರಿಗಳೇ, ನಮ್ಮ ವೀರರಿಗೆ ಸಿದ್ಧರಾಗಲು ತಿಳಿಸಿ. ಯುದ್ಧಕ್ಕೆ ತಕ್ಕ ಸಿದ್ಧತೆಗಳಾಗಲಿ. ಹರಹರ ಮಹಾದೇವ ಎಂದಳು. ಎಲ್ಲರೂ ಹರಹರ ಮಹಾದೇವ, ಹರಹರ ಮಹಾದೇವ ಎನ್ನುತ್ತಾ ಹೋಗುವರು. ದೃಶ್ಯ 3. ಕೆಳದಿ ಅರಮನೆಯ ಒಳಾಂಗಣ. ಚೆನ್ನಮ್ಮ, ಕೃಷ್ಣಪ್ಪಯ್ಯ ಮತ್ತು ತಿಮ್ಮಣ್ಣ ನಾಯಕರೇ, ಯುದ್ಧದ ಸಮಾಚಾರವೇನು? ನೆರೆಯ ಅರಸರು ನಮಗೆ ನೆರವು ನೀಡುತ್ತಿರುವರೇ ಎಂದಳು. ಅದಕ್ಕೆ ತಿಮ್ಮಣ್ಣ ನಾಯಕ, ಹೌದು ತಾಯಿ, ನಮ್ಮ ನೆರೆಯ ಅರಸರೆಲ್ಲರೂ ಸಹಾಯ ನೀಡುತ್ತಿದ್ದಾರೆ. ನಮ್ಮ ಸೈನಿಕರು ತಂಡವಾಗಿ ಹೋಗುತ್ತಿದ್ದಾರೆ. ಮಾರ್ಗ ಮಧ್ಯದಲ್ಲಿಯೇ ಅವರ ಡೇರೆಗಳ ಮೇಲೆ ಹಠಾತ್ ಆಗಿ ದಾಳಿ ಮಾಡುತ್ತಿದ್ದಾರೆ. ನಮ್ಮವರ ಈ ಮಿಂಚಿನ ಆಕ್ರಮಣದಿಂದ ಮೊಘಲರ ಸೇನೆ ಹೌಹಾರಿದೆ ಎಂದರು. ಕೃಷ್ಣಪ್ಪಯ್ಯ, ಅಮ್ಮ, ಮಾರ್ಗ ಮಧ್ಯದಲ್ಲಿ ಜಡಿ ಮಳೆ ಸುರಿಯುತ್ತಿದೆ. ಅವರಿಗೆ ಅರಣ್ಯ ಮಾರ್ಗದಲ್ಲಿ ದಿಕ್ಕು ತಿಳಿಯುತ್ತಿಲ್ಲ. ಅದರ ಜೊತೆ ಆಹಾರ ಸಿಗದಂತೆ ಮಾಡಿದ್ದೇವೆ. ನಮ್ಮ ಕೂಟ ಕದನದಿಂದ ಮೊಘಲರು ಕಂಗೆಟ್ಟಿದ್ದಾರೆ ಎಂದರು. ಅದಕ್ಕೆ ತಿಮ್ಮಣ್ಣ ನಾಯಕ, ನಮ್ಮ ಮಾವುತರು ಪಳಗಿದ ಆನೆಗಳ ಸಹಾಯದಿಂದ ನೂರಾರು ಕಾಡಾನೆಗಳನ್ನ ಅವರ ಬಿಡಾರಗಳತ್ತ ನುಗ್ಗಿಸುತ್ತಿದ್ದಾರೆ. ಇದರಿಂದ ಔರಂಗಜೇಬನ ಸೈನಿಕರು ಮತ್ತಷ್ಟು ಭಯಭೀತರಾಗಿದ್ದಾರೆ. ಪ್ರಾಣ ಭಯದಿಂದ ಶಸ್ತ್ರಾಸ್ತ್ರಗಳನ್ನ ಬಿಟ್ಟು ದಿಕ್ಕೆಟ್ಟು ಓಡಿ ಹೋಗುತ್ತಿದ್ದಾರೆ ಎಂದನು. ಅದಕ್ಕೆ ಸೇನಾಧಿಪತಿ ಮಧ್ಯದಲ್ಲಿ ಆಗಮಿಸಿ, ಮಹಾರಾಣಿಯವರಿಗೆ ಜಯವಾಗಲಿ. ಮೊಘಲರ ಸೇನೆ ಓಡಿ ಹೋಯಿತು. ಯುದ್ಧದಲ್ಲಿ ನಾವು ಗೆದ್ದೆವು ಎಂದನು. ಚೆನ್ನಮ್ಮ, ಹೌದೇ, ಕೆಳದಿ ವೀರರು ಕರ್ನಾಟಕದ ಪರಂಪರೆ ಕಾಯ್ದರು. ತಾಯಿ ಭುವನೇಶ್ವರಿ ಕಾಪಾಡಿದಳು ಎನ್ನುತ್ತಾಳೆ. ಎಲ್ಲರೂ ಎದ್ದು ನಿಂತು ಜಯಘೋಷ ಮಾಡುವರು. ತೆರೆ ಬೀಳುತ್ತದೆ. ಇದಾಗಿದೆ
6ನೇ ತರಗತಿ ತಿಳಿಕನ್ನಡ ಪಠ್ಯ ಪುಸ್ತಕದ ಪಾಠ ವೀರರಾಣಿ ಕೆಳದಿ ಚೆನ್ನಮ್ಮ.